ಹಲೋ ಗೈಸ್, ಪಾರ್ಸಲನ್ನು ಅನ್ರಾಪ್ ಮಾಡಿ ಫುಡ್ಡು ಜಾಸ್ತಿ ಟೇಸ್ಟಿ ಅನಿಸುತ್ತೆ. ಇದ್ರ ಜೊತೆ ಜಾಸ್ತಿ ಡಿಫಿಕಲ್ಟ್ ಕ್ವಶನ್. ಅದಕ್ಕೆ ಗೊತ್ತಿರೋ ಆನ್ಸರ್ ಕೇಳ್ಬಿಟ್ರೆ ಹೇಳ್ಬಿಟ್ಟು ಆಹಾ ಅಂತ ಖುಷಿ ಪಟ್ಬಿಡ್ತಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ 3:10 ಮಧ್ಯಾಹ್ನ 3:10. ಸೊ ಸಾಯಂಕಾಲ ಆಗ್ತಾ ಬಂತು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫುಲ್ಲು ಬ್ರೇಕ್ ತೊಗೊಂಡ್ಬಿಟ್ಟಿದ್ವಿ. ಏನಕ್ಕೆ ಅಂತ ಅಂದರೆ ಇವತ್ತು ನಾನು ಭವಿಷ್ಯಂಗರಾಜ ಆ್ಯಂಡ್ ಒನ್ ಮೋರ್ ಪಾರ್ಸಲ್ ಬಂದಿದೆ ನಮ್ಮ ಗಂಡ ಅವ್ರದ್ದು. ಗ್ಲೋಬಲ್ ಕನ್ನಡಿಗ ಅದು ಬ್ಲಾಗ್ ನೋಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ನಾವು ನೋಡ್ತೀವಿ. ತೊಗೊಳ್ರಿ, ಅನ್ರ್ಯಾಪ್ ಮಾಡಿರಿ. ಪಾರ್ಸಲನ್ನು ಅನ್ರ್ಯಾಪ್ ಮಾಡಿ. ನಾನೇನೋ ಗೆಸ್ ಮಾಡ್ರಿ ಅಂತ ಹೇಳೋಣ ಅಂದ್ಕೊಂಡೆ. ಅವ್ರಿಗೆ ಹೇಳ್ಬಿಟ್ರಿ. ಚಡ್ಡಿನೇ ಗೈಸ್, ಯಾವಾಗಲೂ ಚಡ್ಡಿನೇ ಹಾಕ್ಕೊಂಡಿರ್ತೀವಿ ಅಂದ್ಕೋಬೇಡಿ. ಕಂಫರ್ಟೇಬಲ್ ಆಗಿರೋ ಅಂತ ಒಂದು ಬಟ್ಟೆ ಮನೆಗೆ ಬಂದಾದಮೇಲೆ ಚಡ್ಡಿ, ಸೊ ಅದನ್ನು ಹಾಕ್ಕೊತೀವಿ. ಅದಕ್ಕಾಗಿ ಅದು ಎಷ್ಟಿದ್ರೂ ಸಾಲಲ್ಲ. 3 ಜನನೂ ಹಾಕ್ತೀವಲ್ಲ ಗೈಸ್. ದಿನ ಚಡ್ಡಿನೇ ಹಾಕೋತೀವಿ ಅಂತ ಏನಿಲ್ಲ. ನೋಡಿ, ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಭವಿಷ್ಯನೂ ಪ್ಯಾಂಟ್ ಹಾಕ್ಕೊಂಡಿದ್ದಾಳೆ. ಭವಿಷ್ಯ ಮಲ್ಕೊಂಡಿದ್ದಾಳೆ. ಇವ್ರು ಮಾತ್ರ ಯಾವಾಗಲೂ ಚಡ್ಡಿನೇ ಹಾಕೋದು ಮನೇಲಿದ್ದಾಗ. ಬಟ್ ನಾವೂ ಹಾಕೋದು ರೀ. ನೆನ್ನೆ ತರಿಸಿದ್ದು ಚೆನ್ನಾಗಿತ್ತು, ಮೊನ್ನೆ ತರಿಸಿದ್ದು ನೋಡಕ್ ಸಕ್ಕದ. ಇದು ಒಗಿಬೇಕು ಅನ್ಸತ್ತೆ. ಆಕ್ಚುಲಿ ಒಂದೇ 300 ಚಿಲ್ಲರೆ ಇದು. ಸರಿ ಬಿಡಿ. ಇದು ಅವ್ರಿಗೆ ಇಷ್ಟ ಆಯಿತು, ನಮಗೆ ಇಷ್ಟ ಆಗಲಿಲ್ಲ. ನಮಗೆ ಬೇರೆ ಥರದ ಮೆಟೀರಿಯಲ್ ಬೇಕಾಗಿತ್ತು. ಸೊ ಅವರೇ ಹಾಕ್ಕೋತಾರೆ ಅದನ್ನು. ಇವಾಗ ನಮ್ಮ ಮನೆಯಲ್ಲಿ ಊಟ, ನಮ್ಮ ಯಜಮಾನ್ರು 2 ಹೊತ್ತು ಊಟ ಮಾಡೋದು. ಸೊ ಅವ್ರಿಗಾಗಿ ಅನ್ನ ಮತ್ತು ದಾಲ್ ಮಾಡಬೇಕು. ಇವಾಗ ದಾಲ್ನ ಕೂಗ್ಸಿದ್ದೀನಿ ಗೈಸ್. ಒಗ್ಗರಣೆ ಒಂದು ಹಾಕ್ಬಿಡ್ಬೇಕು ಅಷ್ಟೇ. ಒಗ್ಗರಣೆ ಹಾಕಿದ್ರೆ ದಾಲ್ ಆ್ಯಂಡ್ ರೈಸ್ ರೆಡಿ ಆಗುತ್ತೆ. ನೋಡಿ, ನೆನ್ನೆ ಎಷ್ಟು ಕ್ಲೀನಾಗಿತ್ತು, ಇವತ್ತು ಎಲ್ಲೋ ನೋಡಿ ಹೀಗಾಗೋಗ್ಬಿಟ್ಟಿದೆ ಅವಸ್ಥೆ ನಮ್ಮ ಅಡುಗೆ ಮನೆಯದು. ಸಿಂಕಲ್ಲಿ ಕೂಡ ಪಾತ್ರೆ ಇದೆ. ಇಲ್ಲಿ ಬಳ್ಳಿ ಇದ್ರೂ ಕೂಡ ನನಗೆ ಬೆಳಗೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಇರಲಿ, ಬೆಳಗೋಣ. ಇವಾಗ ಕ್ಲೀನ್ ಮಾಡ್ತೀನಿ ಒಂದು ಕಡೆಯಿಂದ ಆ್ಯಂಡ್ ಒಗ್ಗರಣೆ ಹಾಕ್ಬಿಡ್ತೀನಿ ಫಸ್ಟು. ಅವ್ರಿಗೆ ಊಟಕ್ಕೆ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಕ್ಲೀನಿಂಗ್ ಮಾಡ್ತೀನಿ. ಆ್ಯಂಡ್ ನಮ್ಮ ಯಜಮಾನರು ಇವತ್ತು ಹೊರಗಡೆ ಹೋಗ್ತಾರೆ ಸಾಯಂಕಾಲ ಟೆಂಪಲ್ಗೆ. ಬಟ್ ನಾನು ಮತ್ತು ಭವಿಷ್ಯ ಹೋಗ್ತಾ ಇಲ್ಲ. ನಾವು ಮನೆಯಲ್ಲೇ ರೆಸ್ಟ್ ತಗೋತೀವಿ ಇವತ್ತು. ಆ್ಯಂಡ್ ಮೇ ಬಿ ಸಂಜೆ ಏನಾದ್ರು ಕುಕ್ ಮಾಡಿದ್ರೆ ಅಥವಾ ಏನಾದ್ರು ಗೇಮ್ ಮಾಡಿದ್ರೆ ಐ ಶೋ ದ್ಯಾಟ್. ಹಲೋ ಗೈಸ್, ಇವಾಗ ನಮ್ಮ ಭವಿಷ್ಯ ಮಲಗಿದ್ದಾಳೆ. ಬಟ್ ಇನ್ನೇನು ಎದ್ದೊಳ್ತಾಳೆ. ಮಧ್ಯಾಹ್ನ ದಾಲ್ ಮಾಡಿದೆ. ಅವಳಿಗೆ ದಾಲ್ ಜೊತೆ ರೈಸ್ ಇಷ್ಟ ಆಗಲ್ಲ, ಸೊ ಚಪಾತಿ ತಿಂತಾಳೆ. ಆ್ಯಂಡ್ ಅದ್ರ ಜೊತೆ ಅವಳಿಗೆ ಲಚ್ಚಾ ಪ್ಯಾಜ್ ಅಂತ ಒಂದು ಡಿಶ್ ಇದೆ, ಅಂದರೆ ನೆಂಚ್ಕೊಳ್ಳೋದು. ಅದಿಷ್ಟ ಅವಳಿಗೆ. ಅದು ಸೈಡ್ಸ್ಗೆ ಉಪಯೋಗಿಸೋದು ಲಚ್ಚಾ ಪ್ಯಾಸ್ ಅಂತ. ಸೊ ಅದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಹೇಳ್ಕೊಡ್ತೀನಿ. ಫಸ್ಟು ಒಂದು ಚೆನ್ನಾಗಿರೋ ದೊಡ್ಡ ಆನಿಯನ್ನ ಸಿಪ್ಪೆ ಎಲ್ಲ ಸುಲ್ಕೊಂಡು, ಆಮೇಲೆ ಇದನ್ನು ನೀವು ಹೋಟೆಲ್ಸಲ್ಲಿ ತಿಂದಿರ್ತೀರ. ತುಂಬ ಈಸಿ ಮಾಡೋದು ಆ್ಯಂಡ್ ತರಾವರಿ ಮಾಡ್ತಾರೆ. ಬಟ್ ನಾನಿವತ್ತು ಒಂದು ಥರದ್ದು ಹೇಳ್ಕೊಡ್ತೀನಿ. ಫಸ್ಟು ಒಂದು ಆನಿಯನ್ ತೊಗೊಂಡು ನೀಟಾಗಿ ಸಿಪ್ಪೆ ಎಲ್ಲ ಸುಲ್ಕೊಂಬಿಡಿ. ಅದಾದಮೇಲೆ ಹೀಗೆ ರಿಂಗಾಗೆ ಹೀಗೆ ರೌಂಡ್ ಹಿಂಗೆ ಕಟ್ ಮಾಡಬೇಕು. ಆ್ಯಂಡ್ ಆದಷ್ಟು ನಿಮಗೆ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇಲ್ಲ ವಿಡಿಯೋನಲ್ಲಿ, ಒಂದು ನಿಮಿಷ ಕಟ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ಅಷ್ಟೇ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಹಿಂಗೆ ಬಿಡಿ ಮಾಡ್ಕೊಂಬಿಡಿ. ಓಕೆನಾ? ಬೌಲ್ಗೆ ಹಿಂಗೆ ಹಾಕ್ಕೋತಾನೆ ಬಿಡಿ ಮಾಡ್ಕೋತಾ ಇದ್ದೀನಿ. ಓಕೆ, ಸುಮ್ಮನೆ ಹಿಂಗೆ ಅಂದ್ಬಿಟ್ರೆ ಬಿಡಿ ಆಗುತ್ತೆ ಗೈಸ್. ಆನಿಯನ್ಗೆ ಲೆಮನ್ ಸ್ಕ್ವೀಸ್ ಮಾಡ್ಕೊಂಬಿಡಿ. ಆ್ಯಂಡ್ ಟೇಸ್ಟಿಗೆ ಒಂಚೂರು ಸಾಲ್ಟ್ ಹಾಕೋಬೇಕು. ಇಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ.
ಅದಾದಮೇಲೆ ಇನ್ನೊಂದು ಇಂಗ್ರೀಡಿಯೆಂಟ್ ಇದೆ, ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ಬೇಕು. ಏನು ಅಂತ ಅಂದರೆ ಒಗ್ಗರಣೆ ಥರ ಸ್ವಲ್ಪ ಆಯಿಲ್ನ ತಗೊಂಡು ಅದಕ್ಕೆ ಉಪ್ಪು ಆಲ್ರೆಡಿ ಹಾಕಿದ್ದೀನಿ, ಖಾರ ಅಥವಾ ನಿಮ್ಮ ಹತ್ರ ಏನು ಸಾರಿನ ಪೌಡರ್ ಇರುತ್ತೆ ಅದು, ಇಲ್ಲ ಅಂದರೆ ಖಾರದ ಪುಡಿ, ಮೆಣಸು, ಏನಾದ್ರು ಆಪ್ಷನ್ ನಿಮ್ಮ ಇಷ್ಟ, ಆ ಥರದ್ದು ಖಾರ ಹಾಕ್ಕೋಬೇಕು. ಆಲ್ಮೋಸ್ಟ್ ಜಾಸ್ತಿ ಜನ ಚಿಲ್ಲಿ ಪೌಡರೇ ಹಾಕ್ಕೊಳ್ಳೋದು, ಸೊ ನಾನು ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಾಡ್ಕೋತೀನಿ. ಕೆಲವು ಜನ ಗರಂ ಮಸಾಲ, ಜೀರಾ ಪೌಡರು ಇದೆಲ್ಲ ಹಾಕೋತಾರೆ. ಈಗ ಆಯಿಲ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಈಗ ಈ ಆಯಿಲ್ಗೆ 1/4 ಟೀ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಹಿಂಗೆ ಹಾಕಿ ತಕ್ಷಣ ಮಿಕ್ಸ್ ಮಾಡ್ಕೋಬೇಕು. ರೆಡಿ ಗೈಸ್, ಲಚ್ಚಾ ಪ್ಯಾಸ್, ಸಿಂಪಲ್ ಆಗಿರೋ ಲಚ್ಚಾ ಪ್ಯಾಸ್ ರೆಡಿ. ಆ್ಯಂಡ್ ಇದು ಬಂದ್ಬಿಟ್ಟು ಎಣ್ಣೆನ ತುಂಬ ಜಾಸ್ತಿ ಕಾಯಿಸ್ಬಿಟ್ಟು ಚಿಲ್ಲಿ ಪೌಡರ್ ಹಾಕಿ ಹಿಂಗೆಲ್ಲ ಅಂದು ಟೈಮ್ ಜಾಸ್ತಿ ತೊಗೋಬೇಡಿ, ಏಕೆಂದರೆ ಚಿಲ್ಲಿ ಪೌಡರ್ ಬೇಗ ಸೀರೋಗುತ್ತೆ. ಸೊ ಅದಕ್ಕಾಗಿ ಅದಾದಮೇಲೆ ಅದರ ಜೊತೆ ಒಂದು ಚೂರು ಕೊತ್ತಂಬರಿ ಹಾಕ್ಕೊಳ್ಳಿ. ಆ್ಯಂಡ್ ನಿಮ್ಮ ಫುಡ್ಡು ಜಾಸ್ತಿ ಟೇಸ್ಟಿ ಅನಿಸುತ್ತೆ ಇದ್ರ ಜೊತೆ. ಅಷ್ಟೇ ಗೈಸ್, ಇವಾಗ ಭವಿಷ್ಯನ ಎಬ್ರಿಸ್ಬಿಟ್ಟು ಅವಳಿಗೆ ಊಟ ರೆಡಿ ಮಾಡಿ ಕೊಡ್ತೀನಿ. ಅಂದರೆ ಚಪಾತಿ ಮಾಡಿಬಿಟ್ಟು ದಾಲ್ ಕೊಟ್ಬಿಟ್ಟು ಇದನ್ನು ಕೊಡ್ತೀನಿ. ಹ್ಯಾಪಿಯಾಗಿ ತಿನ್ಕೊಂಡ್ಬಿಡ್ತಾಳೆ. ಆಮೇಲೆ ಸಿಗ್ತೀನಿ ಗೈಸ್. ಫುಲ್ಲು ಜೋರು ಮಳೆ ಬರ್ತಾ ಇದೆ. ಆ್ಯಂಡ್ ಭವಿಷ್ಯ ಊಟ ಮಾಡ್ತಾ ಇದ್ದಾಳೆ. ಇಷ್ಟ ಆಯ್ತಾ ಭವಿಷ್ಯ? ನೋಡ್ದಾ, ಲಚ್ಚಾ ಪ್ಯಾಸ್ ಮಾಡಿಕೊಟ್ಬಿಟ್ರೆ ಫುಲ್ಲು ತಿನ್ಬಿಡ್ತಾಳೆ ಗೈಸ್ ಊಟನ. ನಾನು ಲುಕ್ ಎಟ್ ದಿಸ್, ಫುಲ್ಲು ಸುರಿತಾ ಇದೆ. ನಮ್ಮ ಯಜಮಾನ್ರು ಪಾರ್ಕ್ಗೆ ಮತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾವ್ದಾದ್ರು ಪ್ಲೇಸ್ನಲ್ಲಿ ಶೆಲ್ಟರ್ ತೊಗೊಂಡಿರ್ತಾರೆ, ಬಟ್ ಸ್ಟಿಲ್ ಮಳೆನಲ್ಲಿ ಸಿಕ್ಕಾಕೊಂಡ್ರು. ಆ್ಯಂಡ್ ಅದ್ರ ಮೇಲೆ ಫೋನು ಮತ್ತಿ ಮನೆಯಲ್ಲಿ ಬಿಟ್ಟು ಹೊಟ್ಟೋಗಿದ್ದಾರೆ. ಅಟ್ಲೀಸ್ಟ್ ಕಾಲ್ ಮಾಡಿಬಿಟ್ಟು ಎಲ್ಲಿದ್ದೀರಾ ಏನೋ ಅಂತಲೂ ಕೇಳೋಕ್ಕಾಗಲ್ಲ, ಹಂಗೆ ಮಾಡ್ಕೊಂಡಿದ್ದಾರೆ. ಫೋನ್ ಮತ್ತಿ ಹೋಗೋದು ಈ ನಡುವೆ ಅವ್ರಿಗೆ ಕಾಮನ್ ಆಗೋಗ್ಬಿಟ್ಟಿದೆ. ಏಕೆ ಅಂದರೆ ಫೋನಿಂದ ಅವರು ಡಿಟ್ಯಾಚ್ ಆಗೋಗ್ಬಿಟ್ಟಿದ್ದಾರೆ. ನೋಡಿ ಗೈಸ್, ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂದರೆ ಫೋನಲ್ಲಿ ನೋಡಿ ಕೊಚ್ಕೊಂಡು ಹೋಗ್ತಾ ಇದೆ ನೀರು. ನೋಡಿ ಹೀಗೆ ಇಷ್ಟು ಜೋರಾಗಿ ಮಳೆ ಬಂದರೆ ನನಗೆ ಇಷ್ಟ ಆಗೋದಿಲ್ಲ. ಅಂದರೆ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ಸಾಫ್ಟಾಗಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಏನು ಮಾಡೋದು, ನೇಚರ್ ನಾವು ಹೇಳ್ದಂಗೆಲ್ಲ ಕೇಳಲ್ಲ. ಅದಕ್ಕೆ ಹೆಂಗೆ ಬೇಕು ಹಂಗೇನೆ ಅದು ನಡ್ಕೊಳ್ಳೋದು. ಬಿಕಾಸ್ ಹ್ಯೂಮನ್ ಬೀಯಿಂಗ್ಸು ನೇಚರ್ ಮೇಲೆ ಹಾರ್ಶ್ ಆಗಿದ್ದಾರೆ. ಸೊ ಫೋನೇ ಬಿಟ್ಕೊಂಡು ಹೋಗ್ತಿದ್ದಾರಪ್ಪ. ಆ್ಯಂಡ್ ನಮ್ಮ ಮಗು ಅಲ್ಲಲ್ಲಮ್ಮ ಇಡೋದು ಇದೆಲ್ಲ ಇನ್ನೂ ಇದೆ. ಅಯ್ಯೋ, ದಾಲ್ ಹಂಗೆ ಉಳಿಸ್ಬಿಟ್ಟಿದ್ಯಾ? ಸರಿ, ಹೋಗ್ಲಿ ಬಿಡು. ಆ್ಯಂಡ್ ನಂದು ಈಗ ತಾನೇ ಊಟ ಆಯಿತು. ಸೊ ನಾನು ಒಂದು ಸ್ವಲ್ಪ ಟೀ ಮಾಡ್ಕೊಂಡೆ, ಬಟ್ ಕಾಫಿ ಕೇಳ್ತಿದ್ದಾಳು ಅವಳು. ಚಿನ್ನ ಆಮೇಲೆ ಮಾಡ್ಕೊಡ್ತೀನಮ್ಮ. ಆವಾಗ್ಲಿಂದ ಮಲಗಿದ್ದಲ್ಲಮ್ಮ, ಹೆಂಗಮ್ಮ ಕೇಳೋಕ್ಕಾಗತ್ತೆ? ಆಯ್ತು, ಆಮೇಲೆ ಮಾಡ್ಕೊಡ್ತೀನಿ, ಸುಮ್ಮನೆ. ಅಲ್ಲ, ಲೈಟ್ ಆಫ್ ಮಾಡ್ಕೊಂಡು ಬಂದ್ಬಿಡು ಅಡುಗೆ ಮನೇಲಿ. ಆ್ಯಂಡ್ ನಾವು ಹಿಂದಿ ಬಿಗ್ ಬಾಸ್ ನೋಡ್ತೀವಿ ಒಂದೊಂದ್ಸರಿ. ಕಾಲ್ ಮಾಡ್ಲಾ ಗೈಸ್? ಇವಾಗ ನಮ್ಮ ಯಜಮಾನ್ರು ಮಳೆಯಿಂದ ಪ್ರೊಟೆಕ್ಟ್ ಆಗಿ ಮನೆಗೆ ಬಂದಿದ್ದಾರೆ. ಏನು ನೆನೆಲಿಲ್ವಂತೆ, ದೇವಸ್ಥಾನದಲ್ಲಿ ಕೂತಿದ್ದಾರಂತೆ. ಸೊ ಇವಾಗ ನಾನು ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಒಂದು ಕ್ವೆಶನ್ ಕೇಳ್ತೀನಿ ನಮ್ಮ ಯಜಮಾನ್ರನ್ನ. ಭವಿಷ್ಯಂಗೆ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಇದೊಂದು ಸ್ವಲ್ಪ ಜಾಸ್ತಿ ಡಿಫಿಕಲ್ಟ್ ಕ್ವೆಶನ್. ಅದಕ್ಕೆ ಸೊ ಕ್ವೆಶನ್ ಏನು ಅಂದರೆ, ಕುಬೇರನ ವಾಹನ ಯಾವುದು? ಕುಬೇರನ ವಾಹನ ಕುಬೇರ. ತಾಳಿ ಒಂದ್ಸರಿ ಕೇಳ್ಬಿಡಿ, ಅಲ್ಲಿ ಗೀಗಲಲ್ಲಿ ಸರ್ಚ್ ಮಾಡಬೇಡಿ. ಭವಿಷ್ಯ ಭವಿಷ್ಯ ಒಂದೇ ಒಂದು ಕ್ವೆಶನ್ ಕೇಳ್ತೀನಿ, ಗೊತ್ತಿದ್ರೆ ಹೇಳೋ. ಕುಬೇರನ್ ವಾಹನ ಯಾವ್ದಮ್ಮ? ಕುಬೇರ, ಗಾಡ್ ಆಫ್ ವೆಲ್ತ್. ಕುಬೇರನ ವಾಹನ ಇವಾಗ ಹೆಂಗೆ ಶಿವನ್ ವಾಹನ ನಂದಿ, ಮತ್ತು ಲಕ್ಷ್ಮೀ ವಾಹನನೇ ಬೇರೆ ಇರುತ್ತೆ, ಸ್ವ್ಯಾನು ಅದು ಇದು ಇರುತ್ತಲ್ಲ, ಹಾಗೆ ಎಲಿಫೆಂಟ್ ಇರುತ್ತೆ. ಹಾಗೆ ಕುಬೇರನ ರೀ
ನಾನು ಹಾಕಲ್ಲ, ನಾನು ಸಿಗೋದು ಹೇಳೋದು ಇಲ್ಲ ಬಿಡಿ ನಿಮಗೆ. ಕುಬೇರ ನೀವು ಹುಡುಕ್ಬೇಡಿ, ನೀವು ಇಡೀ ಮೊಬೈಲು ಆಮೇಲೆ ಯೂಸ್ ಮಾಡಿ. ಕುಬೇರನ ವಾಹನ ಹೇಳಿ. ಇವಳು ಹುಡ್ಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ನನಗೆ ಗೊತ್ತಿರೋ ಆನಿಮಲ್ ಅದು. ಎಸ್, ತುಂಬಾ ಚೆನ್ನಾಗಿ ಎಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿರೋ ಅಂತ. ನಾಯಿ. ಗೂಬೆನಾ? ಈಗಲ್. ಇಲ್ಲ ಇಲ್ಲ, ಆ ಮುಳ್ಳಿರುತ್ತಲ್ಲ ಆ ಸ್ಕ್ವೇರ್ ತರನ. ಇಲ್ಲ. ಮುಳ್ಳಂದಿನ ಅಲ್ಲ, ಅವಳು ಹೇಳ್ದಂಗೆ ಇಲ್ಲ ವರ್ಷ. ಕುಬೇರ 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 ನೋಡಿದ್ದೀರಾ ಯಾವ್ದಾರು ಗೊತ್ತಿಲ್ಲ. ಕುಬೇರ ಯಾವ್ದಾರು ವಾಹನ? ಇಲ್ಲ. ಅದು ಅದರದ್ದೇ ಹೇಳ. ಹೇಳು, ಗೊತ್ತಿಲ್ಲ. ಕುಬೇರನ ವಾಹನ ಮಾನವ, ಮನುಷ್ಯನೇ. ಅಲ್ಲ, ಓ, ನನಗ್ ಪ್ರಾಣಿ. ಗೊತ್ತಿರಲ್ಲ. ಎಲ್ಲಾರ್ಗು ಮಾನವ. ಗೊತ್ತಿರುತ್ತೋ ಇಲ್ವೋ ಇದು ಅಂತ ಅಂದ್ರೆ ನನಗೇನ್ ಮನುಷ್ಯರು ಗೊತ್ತಿಲ್ವಾ? ಅದಕ್ಕೆ ಹೇಳಿದ್ದು. ಅದ ಅವಳು ಅವಳು ಕೇಳೋದು ಅನಿಮಲ್ ಅಂತ ಹೇಳಿದ್ದು. ಕೇಳೋದು. ಅನಿಮಲ್ ಅಂತ ಕೇಳಿದಕ್ಕೆ ನಿಂಗ್ ಗೊತ್ತಿರುತ್ತೆ ಅಂತ ಅಂದೆ. ನಾಯಿಗಿ ಭವಿಷ್ಯ, ಆ ಥರ. ಹಂಗಾದ್ರೆ ನಾನು ಅನಿಮಲ್ ಅಲ್ಲ ಅಂದಿದ್ರೆ ಬರ್ಡ ಅಂತ ಕೇಳ್ತಿದ್ರಿ ನೀವು. ಮಾನವ ಪ್ರಾಣಿ ತರಾನೇ, ಗೊತ್ತಾಯ್ತಾ? ಏನೋ ಹೇಳ್ಕೊತಾವಳೆ. ನಿಮ್ ತಲೆ ಇವಾಗ ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತು. ಕೇಳಿದ್ರೆ ಅಲ್ಲ, ಗೊತ್ತಿರೋ ಆನ್ಸರ್ ಕೇಳ್ಬಿಟ್ರೆ ಹೇಳ್ಬಿಟ್ಟು ಆಹಾ ಅಂತ ಖುಷಿ ಪಟ್ಬಿಡ್ತಾರೆ. ಗೊತ್ತಿರ್ಲಿಲ್ಲ ಹೇಳಿದ್ರೆ. ಏನಕ್ಕೆ ಅಂದರೆ ಕುಬೇರ ಬಂದ್ಬಿಟ್ಟು ವೆಲ್ತ್ ಗಾಡು. ಅನಿಮಲ್ಸ್ನ ಟ್ರೈನ್ ಮಾಡಬೇಕಾಗತ್ತೆ. ದುಡ್ಡು ತೋರಿಸಿದ್ರೆ ಯಾವ ಅನಿಮಲ್ನು ತಗ್ಗಿ ಬಗ್ಗಿ ನಡೆದು ಬಿಡೋದಿಲ್ಲ. ಅದಕ್ಕೆ ಟ್ರೈನಿಂಗು ಮತ್ತು ಪ್ರೀತಿ ತೋರಿಸ್ಬೇಕಾಗತ್ತೆ. ಆದರೆ ಮನುಷ್ಯ ಒಬ್ಬನೇ ದುಡ್ಡು ತೋರಿಸಿದ್ರೆ ಬಗ್ಗದು. ಸೊ ಭವಿಷ್ಯ ಅದಕ್ಕಾಗಿ ಒಬ್ಳೇನೆ ದುಡ್ಡು. ಹೌದು ಗೈಸ್, ನಿಜವಾಗ್ಲೂ ಅದೇ ಯಜಮಾನ್ರ ಎಲ್ಲ ನೋಡ್ತಾ ಇದ್ದೀರ. ಇವತ್ತು ಹಾಕೊಂದು ಒಂದು ಶೂ ತಗೊಂಡ್ಲು. ನಿನ್ನೆ 2,000 ಚಿಲ್ಲರೆ ಖರ್ಚಾಯ್ತು. ಇವತ್ತು 1,000 ಚಿಲ್ಲರೆ ಹಾಕಿದಾಳೆ. ಒಂದು ಶೂ ತಗೊಂಡವಳೆ ರೆಡ್ ಟೇಪ್. ಗೈಸ್, ಇಬ್ರಿಗೂ ಒಂಥರ ಏನಂತಾರೆ, ಅದು ಒಂದೇ ಥರ ಬುದ್ಧಿ ಗೈಸ್. ಅವ್ರ ಅಪ್ಪಂಗೆ ಅವ್ರ ಮಗಳನ್ನ ಏನಾದ್ರು ಬೈದ್ರು ಪರವಾಗಿಲ್ಲ, ಕೊಡಿಸ್ಬೇಕು. ಭವಿಷ್ಯಂಗೆ ಬೈಸ್ಕೊಂಡ್ರು ಪರವಾಗಿಲ್ಲ, ಕೊಡಿಸ್ಕೋಬೇಕು ಅವ್ರ ಅಪ್ಪನ ಹತ್ರ ಎಲ್ಲಾನು. ಸೊ ಅವ್ರವ್ರು ಹೆಂಗಾರು ಡೀಲ್ ಮಾಡ್ಕೊಳ್ಳಿ. ನಾನು ಈ ಆಟಕ್ಕೆ ಇಲ್ಲ, ಅವರಿಬ್ರು ಜಗಳದಲ್ಲಿ ನಾನು ಇನ್ವಾಲ್ವ್ ಇಲ್ಲ. ಸೊ ಇವತ್ತು ಕೊಟ್ಟರೆ ಸರಿ ಹೋಗುತ್ತೆ ಅವಳಿಗೆ ಪ್ಯಾಕೆಟ್. ಹೌದು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ನಲ್ಲಿ ಬೇಗ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಸಿ ಯು ಗೈಸ್. ಬೈ ಬೈ ಗೈಸ್. ಬೈ ಗೈಸ್.